ಪದಗಳೇ ನಾಚುವ ಕವನವು ನೀ, ಕವಿಗಳಿಗಿಟುಕದ ಕಲ್ಪನೆ ನೀ, ಕುಂಚವೇ ನಾಚುವ ಚಿತ್ರವು ನೀ, ಬಣ್ಣಗಳಿಲ್ಲದೆ ಮಿನುಗುವೆ ನೀ. ಯಾರು ಬಂದಿದ್ದು? ಯಾರು ಬಂದಿದ್ದು? ತಲೆಗೆ ಏನಿಲ್ಲ. ನೇಹಾ, ಹಾಯ್ ನೇಹಾ, ಆವಾಗ ಬಂದ್ರಿ ನೀವು? ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವಾತಿ ವ್ಲಾಗ್ಸ್. ಯಾರೆಲ್ಲ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಆ್ಯಂಡ್ ನಿಮಗೆಲ್ಲ ಆಲ್ರೆಡಿ ಗೊತ್ತಾಗಿರುತ್ತೆ ತಮ್ಮನೇಲಿ ನೋಡಿ ಇವತ್ತಿನ ವೀಡಿಯೋ ಏನಂತ. ಸೊ ನಾವು ಧರ್ಮಸ್ಥಳ ಹೋಗ್ತಾ ಇದ್ದೀವಿ, ಬನ್ನಿ ನೀವು ನಮ್ಮ ಜೊತೆ ಟ್ರಾವೆಲ್ ಮಾಡಿ. ಸುಬ್ಬಿ ಹಿಂಗೆ ಕಾಣ್ತಿಲ್ಲ. ಡಿಂಗ್ ಡಿಂಗ ಡಿಂಗ್ ಡಿಂಗ ಡಿಂಗ್ ಡಿಂಗ. ಎಣ್ಣೆ ನಮ್ದು, ಊಟ ನಿಂದು, ಊಟ ನಮ್ದು, ಎಣ್ಣೆ ನಿಂದು. ಅಲಿ ಏನೋ ಬೇಕಂತೆ. ಚಿನ್ನಮ್ಮ, ನಮ್ಮಣ್ಣ ಅದಕ್ಕೆ ಎಲ್ಲರೂ ಬಂದರು. ನಾವು ಮನೇಲಿ ಪೂಜೆ ಮುಗಿಸಿ ಎಲ್ಲ ತಿಂಡಿ ತಿಂದ್ಕೊಂಡು ಬೆಳಗ್ಗೆ 12:30 ಮನೆ ಬಿಟ್ವಿ. ನನಗೆ ಬೇರೆ 2-3 ಡೇಸಿಂದ ಹುಷಾರಿರಲಿಲ್ಲ. ಸೊ ಅಲ್ಲೇ ಮಧ್ಯ ನಿಲ್ಲಿಸಿ ಒಂದು ಇಂಜೆಕ್ಷನ್ ತೊಗೊಂಡೆ. ಯಾಕಂತಂದರೆ ಅಲ್ಲೋಗ್ಬಿಟ್ಟು ಹೊಳೆಯಲ್ಲಿ ತಣ್ಣೀರು ಸ್ನಾನ ಬೇರೆ ಮಾಡಬೇಕಲ್ಲ, ಹಂಗಾಗಿ ಎಲ್ಲಿ ಮತ್ತೆ ಜಾಸ್ತಿ ಆಗಿಬಿಡುತ್ತೆ ಅಂದ್ಬಿಟ್ಟು ಯಾಕೆ ಬೇಕು ಅಂದ್ಬಿಟ್ಟು ಒಂದು ಇಂಜೆಕ್ಷನ್ ತೊಗೊಂಡು ಹೊರಟ್ವಿ. ಹಾಗೆ ಮಧ್ಯೆ ಕಾಫಿ ಕುಡಿಯೋಣ ಅಂದ್ಬಿಟ್ಟು ಹೈವೇಲಿ ಕಾರ್ ನಿಲ್ಲಿಸಿದ್ವಿ. ಅಲ್ಲಿ ಸಿಕ್ಕಾಪಟ್ಟೆ ಅಂದರೆ ಬಿಸಿಲು, ಅಂಗಡಿ ಹತ್ರ ನಿಂತ್ಕೊಳ್ಳೋಕ್ಕೂ ಆಗ್ತಿರಲಿಲ್ಲ, ಅಷ್ಟು ಬಿಸಿಲು ಹೊಡಿತಾ ಇತ್ತು. ಫಸ್ಟ್ ಟೈಮ್ ವ್ಲಾಗ್ ಮಾಡ್ತಿರೋದ್ರಿಂದ ಮಾತಾಡೋಕ್ಕೆ ಸ್ವಲ್ಪ ನರ್ವಸ್ ಅನಿಸುತ್ತೆ. ಕ್ಯಾಮ್ರಾ ಓಪನ್ ಮಾಡಿದ್ರಂತೂ ಏನು ಮಾತಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನನಗೆ. ಸೋ ಎಕ್ಸ್ಟ್ರೋವರ್ಟ್ ಆದರೆ ಪಟ ಪಟ ಅಂತ ಮಾತಾಡ್ಬಿಡ್ತಾರೆ, ಬಟ್ ನಾನು ಸೆಲೆಕ್ಟಿವ್ಲಿ ಎಕ್ಸ್ಟ್ರೋವರ್ಟ್. ಹಾಗಾಗಿ ಬಟ್ ಸ್ಟಿಲ್ ಕಷ್ಟಪಟ್ಟಾದರೂ ಸರಿ ನಾನು ವೀಡಿಯೋ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೇ ಆದರೂ ಅಷ್ಟೇ ಇನಿಷಿಯಲಿ ಸ್ವಲ್ಪ ಭಯ ಅನಿಸುತ್ತೆ, ಗಿವ್ ಅಪ್ ಮಾಡಬಾರ್ದು ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ಫಾರ್ ಶೋರ್ ವೀಡಿಯೋಸ್ ಮಾಡಿ ಹಾಕಿ ನಿಮಗೆಲ್ಲ ಎಂಟರ್ಟೈನ್ ಮಾಡ್ತೀನಿ. ನನ್ನ ಸುತ್ತ ಸಪೋರ್ಟ್ ಮಾಡೋರು ತುಂಬ ಜನ ಇದ್ದಾರೆ. ಇಲ್ಲ ನಿನ್ನ ಕೈಲಿ ಆಗು, ನೀನು ಮಾಡ್ಬೋದು ಅಂತ ಹೇಳೋರು. ಯಾಕೆ ಬೇಕಿತ್ತು ಇವಳಿಗೆ ಇದೆಲ್ಲ ಇವಳ ಕೈಲಿ ಆಗಲ್ಲ ಅಂತ ಮಾತಾಡೋರು ಕೂಡ ಇದ್ದಾರೆ. ಬಟ್ ನಾನು ಇದಕ್ಕೆಲ್ಲ ತಲೆ ಕೆಡಿಸ್ಕೋಬಾರ್ದು ನೆಗೆಟಿವ್ಗೆ ಅಂತ ಅಂದ್ಕೊಂಡಿದ್ದೀನಿ. ಏನೂ ಮಾಡದೆ ಕೂರೋದಕ್ಕಿಂತ ಏನೋ ಒಂದು ಟ್ರೈ ಮಾಡೋದು ಬೆಟರ್ ಅಲ್ವಾ. ಗೊತ್ತಿಲ್ಲ ಎಷ್ಟು ಜನಕ್ಕೆ ರೀಚ್ ಆಗ್ತೀನಿ ಅಂತ, ಎಷ್ಟು ಟೈಮ್ ತೊಗೊಳುತ್ತೆ ಅಂತಲೂ ಗೊತ್ತಿಲ್ಲ, ಬಟ್ ಹೋಪ್ ಫಾರ್ ದಿ ಬೆಸ್ಟ್. ಊಟಕ್ಕೆ ಅಂದ್ಬಿಟ್ಟು ಸಕಲೇಶ್ಪುರ ಹತ್ರ ಸ್ಟಾಪ್ ಕೊಟ್ವಿ. ರೊಟ್ಟಿ ಮತ್ತು ಫುಲ್ ಮೀಲ್ಸ್ನ ತೊಗೊಂಡ್ವಿ. ರೊಟ್ಟಿ ಚೆನ್ನಾಗಿರುತ್ತೆ ಅಂತ ನಾವು ಅಂದ್ಕೊಂಡ್ವಿ, ಚೆನ್ನಾಗಿತ್ತು. ಬಟ್ ಆ ಕಡೆ ಎಲ್ಲ ಅಡುಗೆಗೆ ಕೊಬ್ಬರಿ ಎಣ್ಣೆನ ಬಳಸ್ತಾರೆ, ಹಾಗಾಗಿ ಸ್ವಲ್ಪ ನಮಗೆ ಅಡ್ಜಸ್ಟ್ ಆಗೋಲ್ಲ. ಹೆಂಗಿದ್ರು ಆರ್ಡರ್ ಮಾಡಿಬಿಟ್ಟಿದ್ವಲ್ಲ ಅಂದ್ಬಿಟ್ಟು ತಿನ್ಕೊಂಡ್ವಿ. ಅಲ್ಲೇ ಹೋಟೆಲ್ ಹೊರಗಡೆ ವೆಯ್ಟ್ ಮಷಿನ್ ಇತ್ತು. ಸೊ ಎಲ್ಲ ವೆಯ್ಟ್ ಚೆಕ್ ಮಾಡಿಕೊಂಡು ನಿಂತಿದ್ವಿ. ಎಷ್ಟು? ನಮ್ಮಣ್ಣ ಕಾರ್ ಹತ್ರ ಹೋಗಿದ್ರು, ಆಗಲೇ ಎಲ್ಲೋದ್ರು ಇವ್ರು ಲೇಟು ಅಂತ ಗುರಾಯಿಸ್ತಿದ್ರು. ಹಾಗೆ ಮಧ್ಯದಲ್ಲಿ ಏನಾದರೂ ತಿನ್ನೋಣ ಅಂದ್ಬಿಟ್ಟು ಕಾರ್ ನಿಲ್ಲಿಸಿದ್ವಿ. ಚುರುಮುರಿ ಮತ್ತು ಸೋಡಾನ ತೊಗೊಂಡ್ವಿ. ಚುರುಮುರಿ ಒಂದು ಪ್ಲೇಟಿಗೆ 60 ರೂಪಾಯಿ ಏನೋ ತೊಗೊಂಡ್ರು. ನನಗೇನು ವರ್ತ್ ಅಂತ ಅನ್ನಿಸ್ಲಿಲ್ಲ. ನಾವು ಮನೇಲಿ ಮಾಡ್ಕೊಂಡು ತಿಂತೀವಲ್ಲ ಆ ಥರ ಟೇಸ್ಟು ಇರಲಿಲ್ಲ. ಅದೇನೋ ಚುರುಮುರಿ ತಿಂದಂಗೆ ಅನ್ನಿಸ್ಲಿಲ್ಲ ನಮಗೆ.
ಸಂಜೆ 5 ಗಂಟೆ 5:30 ಹಂಗೆ ನಾವು ಧರ್ಮಸ್ಥಳ ರೀಚ್ ಆದ್ವಿ. ಅಲ್ಲೇ ಹತ್ರ ರೂಮ್ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡಿ ಸ್ನಾನ ಮಾಡಿಕೊಂಡು ಆಮೇಲೆ ಒಂದು 6 ಗಂಟೆ 6:30 ಹಂಗೆ ದರ್ಶನಕ್ಕೆ ಬಂದ್ವಿ. ದೇವಸ್ಥಾನ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಇವಾಗ. ನಮಗೆ ತುಂಬ ಇಷ್ಟ ಆಗಿದ್ದು ಅಂದರೆ ವೇಟಿಂಗ್ ಹಾಲ್ಸು. ಪ್ರತಿ ವೇಟಿಂಗ್ ಹಾಲಲ್ಲೂ ಕೂಡ AC ಫೆಸಿಲಿಟಿ ಆಗಿರ್ಬೋದು, ವಾಟರ್ ಫೆಸಿಲಿಟಿ, ವಾಶ್ರೂಮ್ಸು, ಬೇಬಿ ಕೇರ್ ರೂಮ್ಸು ಪ್ರತಿಯೊಂದೂ ಇದೆ. ಏನು ಡಿವೋಟೀಸ್ ಬಂದಿರ್ತಾರೆ ಕಂಫರ್ಟಬಲ್ ಆಗಿರ್ಬೋದು. ಆಮೇಲೆ ಕ್ಯೂ ಮ್ಯಾನೇಜ್ಮೆಂಟ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿ ಇದೆ. ಜಾಸ್ತಿ ರಶ್ ಇಲ್ಲದೆ ಇದ್ದಿದ್ದರಿಂದ ನಮಗೆ ಬೇಗನೆ ದರ್ಶನ ಆಯಿತು. ಹೊರ್ಗಡೆ ಬಂದು ನೋಡಿದ್ರೆ ಸಿಕ್ಕಾಪಟ್ಟೆ ಜನ. ನಾವು ಬಂದಾಗ ಜನನೇ ಇರಲಿಲ್ಲ. ಅಷ್ಟು ಜನ ಹೆಂಗೆ ಬಂದರು ಅಂತಲೇ ಗೊತ್ತಾಗಲಿಲ್ಲ. ನಾವು ಪ್ರಸಾದ ಮುಗಿಸ್ಕೊಂಬರೋ ಅಷ್ಟರಲ್ಲಿ ಎಂಟ್ರೆನ್ಸಿಂದನೂ ಕೂಡ ಫುಲ್ಲು ರಶ್ ಆಗಿಬಿಟ್ಟಿದ್ರು, ಕ್ಯೂ ನಿಂತಿದ್ರು. ನಮಗೆ ಒಂಥರ ಶಾಕ್ ಆಗೋಯಿತು, ವೀಕ್ ಡೇಸಲ್ಲೂ ಇಷ್ಟು ರಶ್ ಇರ್ತಾರಾ ಅಂತ. ಹೆಂಗಿದ್ರು ಟೈಮ್ ಇತ್ತಲ್ಲ, ಇನ್ನು ಬೆಳಿಗ್ಗೆ ಬಿಸಿಲು ಓಡಾಡೋಕ್ಕಾಗಲ್ಲ ಅಂದ್ಬಿಟ್ಟು ನೈಟೇ ಶಾಪಿಂಗ್ ಮಾಡಿಕೊಂಡು ಬಂದು ರೂಮಲ್ಲಿ ಮಲ್ಕೊಂಡ್ವಿ. ಬೆಳಿಗ್ಗೆ ಬೇಗ ಎದ್ದು ಎಲ್ಲರೂ ಸ್ನಾನ ಮಾಡಿಕೊಂಡು ರೆಡಿ ಆದ್ವಿ. ಅಲ್ಲೇ ನಾವಿದ್ದಿದ್ದ ರೂಮ್ ಪಕ್ಕ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ಗೆ ಹೋಗ್ಬಿಟ್ಟು ಕಾಫಿ ಕುಡ್ಕೊಂಡು ಆಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನಾವು ಫಸ್ಟು ಬಂದಿದ್ದು ಸೌತಡ್ಕ ಗಣೇಶ ದೇವಸ್ಥಾನಕ್ಕೆ. ಈ ದೇವಸ್ಥಾನದ ವಿಶೇಷ ಏನಂತ ಅಂದರೆ ಈ ಗಣೇಶನಿಗೆ ಗುಡಿ ಇಲ್ಲ, ಹೊರಗಡೆನೇ ಇರೋವಂಥದ್ದು. ಆಮೇಲೆ ಇನ್ನೊಂದು ಸ್ಪೆಷಲ್ ಏನಂತ ಅಂದರೆ ನಾವೇನಾದರೂ ಹರಿಸ್ಕೊಂಡು ಇಲ್ಲಿ ಗಂಟೆ ಕಟ್ಟಿದ್ರೆ ಅದು ಸಿದ್ಧಿ ಆಗುತ್ತೆ ಅನ್ನೋ ವಾಡಿಕೆ ಇದೆ. ಅದಾದಮೇಲೆ ನಾವು ನೆಕ್ಸ್ಟ್ ಬಂದಿದ್ದೆ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನಾವು ಅಂದ್ಕೊಂಡಿದ್ದು ನೈಟು ಧರ್ಮಸ್ಥಳದಲ್ಲಿ ದರ್ಶನ ಮಾಡಿ ಬೆಳಿಗ್ಗೆನೂ ದರ್ಶನ ಮಾಡೋಣ ಅಂತ. ಬಟ್ ನೈಟು ನಮಗೆ ಆ ಜನ ನೋಡ್ಬಿಟ್ಟು ಗೊತ್ತಾಗೋಯಿತು ಪಕ್ಕ ನಮಗೆ ಬೆಳಿಗ್ಗೆ ದರ್ಶನ ಆಗೋದು ಲೇಟ್ ಆಗುತ್ತೆ ಅಂತ. ಹೆಂಗಿದ್ರು ನೈಟೇ ದರ್ಶನ ಆಗಿತ್ತಲ್ಲ ಅಂದ್ಬಿಟ್ಟು ನಾವು ಡೈರೆಕ್ಟಾಗಿ ಸೌತಡ್ಕ ಆದಮೇಲೆ ನೆಕ್ಸ್ಟು ಇಲ್ಲಿಗೆ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದ್ವಿ. ಇಲ್ಲಿ ಮನೆ ಕಟ್ಟಬೇಕು ಅಂತ ಅಂದ್ಕೊಂಡಿರೋರು ಏನಾದರೂ ಕಲ್ಲನ್ನು ಜೋಡಿಸಿದೆ ಅವರು ಆದಷ್ಟು ಬೇಗ ಮನೆ ಕಟ್ತಾರಂತೆ. ನಮಗೆ ಇನ್ನೊಂದೇನು ಖುಷಿ ಆಯಿತು ಅಂತಂದರೆ ಇಲ್ಲಿ ಗರ್ಭಗುಡಿಲಿ ನಮಗೆ ಹುತ್ತದ ಮೇಲೆ ಹಾವು ಕಾಣಿಸ್ತು. ಅದೊಂಥರ ನಮಗೆ ನಿಜವಾಗ್ಲೂ ದೇವರೇ ಬಂದು ದರ್ಶನ ಕೊಟ್ರೇನೋ ಅನ್ನೋಷ್ಟು ಖುಷಿ ಆಯಿತು. ನೆಕ್ಸ್ಟು ಪ್ರಸಾದ ತಿಂದ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಓಡಾಡಿಕೊಂಡು ಮನೆ ಕಡೆ ಹೊರಟ್ವಿ. ಅಲ್ಲೇ ಶ್ರವಣ ಬೆಳಗೊಳದಲ್ಲಿ ನಿಲ್ಲಿಸ್ಬಿಟ್ಟು ಸ್ವಲ್ಪ ಸ್ನ್ಯಾಕ್ಸ್ ತಿಂದ್ಕೊಂಡು ಓಡಾಡಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 3 ಗಂಟೆ ಆಗಿತ್ತು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.